ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಪರಿಸ್ಥಿತಿ ಇದ್ರೂ ಕೂಡ ಇರುವ ಕೆರೆಗಳನ್ನಾದರೂ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕಾಗಿರೋದು ಅನಿವಾರ್ಯ. ಆದರೆ ಇಲ್ಲಿ ಕೆರೆ ಕಣ್ಣು ಮುಂದೆನೇ ಮಾಯವಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕೈ ಕಟ್ಕೂತಿದ್ದಾರೆ. ಭೂಮಾಫಿಯಾ ಪಾಲಾಗುತ್ತಿರುವ ಕೆರೆ, ಕಸದಿಂದ ತುಂಬುತ್ತಿರುವ ಸುಬೇದಾರ್ ಕೆರೆ. ಒಂದು ಕಾಲದಲ್ಲಿ ಕೆರೆಗಳಿಂದಲೇ ಕಂಗೊಳಿಸುತ್ತಿದ್ದ ಗಾರ್ಡನ್ ಸಿಟಿ ಬೆಂಗಳೂರು ಇದೀಗ ದಿನದಿಂದ ದಿನಕ್ಕೆ ಬಹುತೇಕ ಕೆರೆಗಳು ಭೂಮಾಫಿಯಾ ಪಾಲಾಗುತ್ತಿವೆ. ಸದ್ಯ ಇದೇ ಸಾಲಿಗೆ ಇದೀಗ ಸುಬೇದಾರ್ ಕೆರೆ ಕೂಡ ಸೇರಿಕೊಂಡಿದೆ. ಹೌದು, ಸುಬೇದಾರ್ ಕೆರೆಗೆ ಲೋಡ್ ಗಟ್ಟಲೆ ಕಸ, ಮಣ್ಣು ತಂದು ಸುರಿಯಲಾಗುತ್ತಿದೆ. ಸುಮಾರು 6.5 ಎಕರೆ ವಿಸ್ತೀರ್ಣ ಇರುವ ಈ ಕೆರೆ ಇದೀಗ 2 ರಿಂದ 3 ಎಕರೆ ಆಗಿದೆ. ಇಷ್ಟಾದರೂ ಕೆರೆ ಒಡಲಿಗೆ ಕನ್ನ ಹಾಕ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮಾತ್ರ ಹಿಂದೇಟು ಹಾಕ್ತಿದ್ದಾರೆ. ಒಂದು ಕೆರೆಯೆಲ್ಲ ಮಾಡಿದ್ದಾರೆ ಬೆಂಗಳೂರಲ್ಲಿ. ಇವಾಗ ಏನು ನಡೀತಾ ಇದೆ, ಕೆರೆಯೆಲ್ಲ ಮುಚ್ತಾ ಇದ್ದಾರೆ. ಸೊ ಆಮೇಲೆ ಬೆಂಗಳೂರಲ್ಲಿ ನೀರಿಲ್ಲ ಎಲ್ಲಿಂದ ನೀರು ಬರುತ್ತೆ? ಸೊ ನಾವು ಕೆರೆಯೆಲ್ಲ ತುಂಬಿಸ್ಬೇಕು, ಕ್ಲೀನ್ ಮಾಡಬೇಕು, ರೆವ್ಯೂ ಮಾಡಬೇಕು. ಮತ್ತು ಅದು ಯಾರೂ ಫೋಕಸ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಲ್ಯಾಂಡ್ ಬೇಕು, ಜಾಗ ಜಾಸ್ತಿ ಬೇಕು ಅಂತ ಓಡಿಯಾಡ್ತಾ ಇದ್ದಾರೆ. ಸೊ ಲೇಕ್ ಡಿಪಾರ್ಟ್ಮೆಂಟ್ಸ್ ತುಂಬ ಸ್ಟ್ರಿಕ್ಟಾಗಿ ನೋಡಬೇಕು, ಲೈಕ್ ಹೌ ಟು ಮೇಂಟೈನ್ ದ ಲೇಕ್, ಅದು ರೆಜುನೇಟ್ ಮಾಡಬೇಕು, ಒಂದು ಆಕ್ಸೆಸ್ ಇರಬೇಕು, ಸಿಟಿಸನ್ಸ್ಗೆ ಒಂದು ಚೆನ್ನಾಗಿ ಡೆವಲಪ್ಮೆಂಟ್ ಇರಬೇಕು ಅಂತ ಆಸೆ ಪಡ್ತೇವೆ. ಆಮೇಲೆ ಲೇಕ್ ಇವಾಗ ಜಸ್ಟ್ ಹೆಂಗೆ ಮುಚ್ಚದಂತೆ ಫುಲ್ ಗಾರ್ಬೇಜಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ರೆಸಿಡೆನ್ಸ್ 2 ತಿಂಗಳಿಂದ ನಿರಂತರವಾಗಿ ಕೆರೆಗೆ ಮಣ್ಣು ಕಸ ಕಡ್ಡಿಯನ್ನ ಮುಚ್ಚಿಕೊಂಡು ಬರಲಾಗುತ್ತಿದೆ. ಒಮ್ಮೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹೋಗಿರುವಂತ ಸರ್ವೆ ಇಲಾಖೆ ಅದು ಕೂಡ ಬೇಕಾಬಿಟ್ಟಿಯಾಗಿದೆ. ಏನೋ ಕೆರೆ ಪ್ರಾಧಿಕಾರಕ್ಕೆ ಇದಕ್ಕೆ ಅಂತಾನೆ ಸಾಕಷ್ಟು ಹಣ ಸರ್ಕಾರದಿಂದ ಬರುತ್ತೆ. ಅದನ್ನಾದರೂ ಬಳಸಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಿದೆ. ಓನ್ಲಿ ಮೇಂಟೆನೆನ್ಸ್ ಕಾಂಟ್ರಾಕ್ಟು ನಾನು ನೋಡಿದ್ದೀನಿ. ಅದರಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಮೇಂಟೈನ್ ಮಾಡ್ತೀನಿ, ಫೆನ್ಸಿಂಗಲ್ಲಿ ಪೇಂಟ್ ಮಾಡ್ತೀನಿ, ಅದೆಲ್ಲ ಇದೆ. ಸಮ್ ಲ್ಯಾಕ್ಸ್ ಅದಕ್ಕೂ ಮೇಂಟೆನೆನ್ಸ್ಗೂ ಕೊಟ್ಟಿದ್ದಾರೆ. ಇದು ಏನೂ ಮಾಡಿಲ್ಲ. ಮತ್ತು ಜಸ್ಟು ಒಂದು ಡಾಕ್ಯುಮೆಂಟಲ್ಲಿದೆ, ಅದು ಬಿಲ್ಸ್ ಮಾಡಿರ್ತಾರೆ ಎಲ್ಲ. ಲೈಕ್ ನಮ್ಮ ಫಂಡ್ಸು ಹಂಗೆ ವೇಸ್ಟ್ ಹೋಗಿದೆ. ಸದ್ಯ ಜಾನುವಾರುಗಳಿಗೂ ಸಹ ಈ ಕೆರೆಯ ನೀರು ಕುಡಿಯಲು ಆಗದಷ್ಟರ ಮಟ್ಟಿಗೆ ಇಲ್ಲಿ ಮಲಿನವಾಗಿದೆ. ಒಟ್ಟಾರೆ ಕಣ್ಣೆದುರೇ ಕೆರೆ ಮುಳುಗ್ತಾ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದಿರುವುದು ವಿಪರ್ಯಾಸವೇ ಸರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.